ಹೆಸರು ರಾಮಕೃಷ್ಣ ಅಂತೇಳಿ. ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ಗೊಟ್ಟಿಕುಂಟಿ ಗ್ರಾಮ, ಹೊಸಹಳ್ಳಿ ಗ್ರಾಮ ಹಾಗೂ ಹೊಗಳಗೇರಿ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಸಂಘದ ಅಧ್ಯಕ್ಷರು GV ಗೋವಿಂದರೆಡ್ಡಿ ಹಾಗೂ ಗೌರವಾನ್ವಿತ ವಿಸ್ತರಣಾಧಿಕಾರಿಗಳು N ಶಂಕರ್ ಅವರು, ಹಿರಿಯ ಮುಖಂಡ ಹಾಗೂ ಸಕ್ರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು GM ಕೃಷ್ಣಾರೆಡ್ಡಿ, ಆಡಳಿತ ಮಂಡಳಿ ಸದಸ್ಯರು, ಅಧ್ಯಕ್ಷರು GV ಗೋವಿಂದರೆಡ್ಡಿ, ನಿರ್ದೇಶಕರು GM ಮುನಿ ವೆಂಕಟರೆಡ್ಡಿ, GR ವೆಂಕಟೇಶ ರೆಡ್ಡಿ, V ಕೃಷ್ಣಪ್ಪ, GM ವೆಂಕಟೇಶ ರೆಡ್ಡಿ, T ವೆಂಕಟರೆಡ್ಡಿ, GR ವೆಂಕಟೇಶ್ ರೆಡ್ಡಿ, ನರಸಿಂಹಯ್ಯ, G ನಾರಾಯಣಸ್ವಾಮಿ, ಲಕ್ಷ್ಮಣ್, GN ಚಲಪತಿ, DS ಭಾರತಿ, ಚಂದ್ರಮ್ಮ, ಸಂಘದ ಸಿಬ್ಬಂದಿ ವರ್ಗ, ಹಾಲು ಪರೀಕ್ಷಕರು GV ನಾಗರೆಡ್ಡಿ, ಸಹಾಯಕ ಮಂಜುನಾಥ, ಸಹಾಯಕಿ ಲಕ್ಷ್ಮೀ ದೇವಮ್ಮ, ಅದೇ ರೀತಿ ಹೊಸಹಳ್ಳಿ ಡೈರಿ ಗೌರವಾನ್ವಿತ ಅಧ್ಯಕ್ಷರು ಆನಂದಪ್ಪ, ಉಪಾಧ್ಯಕ್ಷರು M ನಾಗರಾಜ್, ನಿರ್ದೇಶಕರು HM ನಾರಾಯಣಸ್ವಾಮಿ, HS ಶ್ರೀನಿವಾಸ ರೆಡ್ಡಿ, ಹನುಮಪ್ಪ ಚಿಕ್ಕರೆಡ್ಡಪ್ಪ, HV ನಾರಾಯಣಸ್ವಾಮಿ, ವೆಂಕಟೇಶಪ್ಪ, ರೆಡ್ಡಪ್ಪ, ಬಾಲಕೃಷ್ಣ ರೆಡ್ಡಿ, ಅಮರಮ್ಮ, ನೇತ್ರ, ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು N ಮಂಜುನಾಥ್, ಗುಮಾಸ್ತರು ಗೋವಿಂದ ರೆಡ್ಡಿ ಹಾಗೂ ಅದೇ ರೀತಿ ಹೊಗಳಗೇರೆ ಡೈರಿ ಅಧ್ಯಕ್ಷರು HB ಶ್ರೀನಿವಾಸ ಗೌಡ, ಉಪಾಧ್ಯಕ್ಷರು HV ವೆಂಕಟೇಶಪ್ಪ, ನಿರ್ದೇಶಕರು ರವಿ ಚಲಪತಿ ಗೌಡ, ನಾರಾಯಣ ಸ್ವಾಮಿ, ಪ್ರಭಾಕರ್ ಶ್ರೀನಿವಾಸ್ ಗೌಡ, ವೆಂಕಟರಮಣಪ್ಪ, ಆನಂದ ರೆಡ್ಡಿ, ಅಂಜಲಪ್ಪ, ಶಂಕರಪ್ಪ, ಶೋಭಮ್ಮ, ಲಲಿತಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ HN ಶ್ರೀನಿವಾಸ ರೆಡ್ಡಿ, ಹಾಲು ಪರೀಕ್ಷಕರು ಶಂಕರಪ್ಪ ಉಪಸ್ಥಿತರಿದ್ದು ವಾರ್ಷಿಕ ಮಹಾಸಭೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಿಸ್ತರಣಾ ಅಧಿಕಾರಿಗಳು N ಶಂಕರ್ ಅವರು ಮಾತನಾಡಿ, ಈ ದಿನ ವಾರ್ಷಿಕ ಸಾಮಾನ್ಯ ಸಭೆಯ ಮುಖ್ಯ ಉದ್ದೇಶ ವರ್ಷದ ಇಡೀ ವಹಿವಾಟು ವಿಚಾರ ಎಲ್ಲ ನಿರ್ದೇಶಕರ, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಊರಿನ ಜನಸಾಮಾನ್ಯರ ಹಾಗೂ ಡೈರಿಗೆ ಹಾಲು ಹಾಕುವ ಫಲಾನುಭವಿಗಳು ಖರ್ಚು ವೆಚ್ಚಗಳ ಗಮನಕ್ಕೆ ತರಲು ಈ ದಿನ ಕಾರ್ಯಕ್ರಮ. 2023-24ನೇ ಸಾಲಿನಲ್ಲಿ ಲೆಕ್ಕ ಪರಿಶೋಧನೆಗಳ ಖರ್ಚು ವೆಚ್ಚಗಳ ಬಗ್ಗೆ ವಿಚಾರ, ಡೈರಿ ಅಭಿವೃದ್ಧಿಯ ಬಗ್ಗೆ ಎಲ್ಲರ ಸಹಕಾರ, ಅದರ ವಿಚಾರ, ಮೂಲಭೂತ ಸೌಕರ್ಯಗಳ ಬಗ್ಗೆ ವಿಚಾರ, ಸರ್ಕಾರದ ಎಲ್ಲ ಸವಲತ್ತುಗಳ ಪಡೆಯಲು ಸಲಹೆಗಳ ಬಗ್ಗೆ ವಿಚಾರ ಹಾಗೂ ನಿರ್ದೇಶಕರ ಮಕ್ಕಳು ಮತ್ತು ಹಾಲು ಹಾಕುವವರ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ನಮ್ಮ ಘಟಕದ ವತಿಯಿಂದ ಹಾಸ್ಟೆಲ್ ವ್ಯವಸ್ಥೆ ಹಮ್ಮಿಕೊಂಡಿದ್ದು ಅರ್ಜಿಯನ್ನು ಸ್ವೀಕರಿಸಿ ಎಂಬುದಾಗಿ ಅದರ ಬಗ್ಗೆ ವಿಚಾರ. ತಮ್ಮಲ್ಲಿ ಎಲ್ಲರಲ್ಲಿ ಒಂದು ಮಾತು, ಉತ್ತಮ ಗುಣಮಟ್ಟ ಹಾಲಿನ ಕ್ವಾಲಿಟಿಯನ್ನು ನೀಡಿ ಹೆಚ್ಚಿನ ಹಣ ಪಡೆಯಿರಿ. ಹಸುಗಳ ಆರೋಗ್ಯದ ಬಗ್ಗೆ ಡಾಕ್ಟರ್ ಮುಖಾಂತರ ಸಹಕರಿಸಿ. ಪ್ರತಿಯೊಬ್ಬರು ಇನ್ಶೂರೆನ್ಸ್ ಪಾಲಿಸಿಯನ್ನು ತಪ್ಪದೇ ಮಾಡಿಸಿ. ಹೆಚ್ಚಿನ ಮಾಹಿತಿಗೆ ವಿಸ್ತರಣಾಧಿಕಾರಿಗಳು ಹಾಗೂ ಕಚೇರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ನಿಮ್ಮೆಲ್ಲರ ಕೆಲಸಗಳಿಗೆ ನಾವು ಸದಾ ಸಹಕರಿಸುತ್ತೇವೆ ಎಂಬುದಾಗಿ ವಿಸ್ತರಣಾ ಅಧಿಕಾರಿಗಳು N ಶಂಕರ್ ಅವರ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಪ್ರಭಾಕರ್ ಹಾಗೂ ಹಾಲಿ ನಿರ್ದೇಶಕರವರು ಮಾತನಾಡಿ, ನಾವು ಹಾಕುವ ಹಾಲು ಕಡಿಮೆ ಬೆಲೆಯಾಗಿದೆ, ನಾವು ತೆಗೆದುಕೊಳ್ಳುವ ಬೂಸ ಚಕ್ಕ ಬೆಲೆ ಜಾಸ್ತಿಯಾಗಿದೆ, ರೈತರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಸರ್ಕಾರದವರಾಗಲಿ ಅಧಿಕಾರಿಗಳಾಗಲಿ ಗಮನ ಹರಿಸಬೇಕು ಎಂಬುದಾಗಿ ಈ ಸಭೆಯಲ್ಲಿ ತಿಳಿಸಿದರು. ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯ ಬಂದಿರುವ ಎಲ್ಲರಿಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು GM ಕೃಷ್ಣಾರೆಡ್ಡಿ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದರು. ಪೈಸೆ ಒಕ್ಕೂಟಕ್ಕೆ ಮಾರಾಟ ಮಾಡಿರ್ತಾರೆ. ಇಲ್ಲಿ ಸ್ಥಳೀಯ ಮಾರಾಟ 1,43,440 ರೂಪಾಯಿ ಅಷ್ಟು, 42 ರೂಪಾಯಿ ಅನ್ಕೊಂತೀನಿ ನಾನು, 42 ರೂಪಾಯಿ. ಏನು ಸದಸ್ಯರು ಗುಡ್ಡಿ ಮುಖಾಂತರ ಹಾಲು ಹಾಕ್ತೀರಿ, ಸ್ಯಾಂಪಲ್ ಹಾಲು ಮಾಡ್ತೀರಿ, ಅದರಿಂದ ಸ್ಯಾಂಪಲ್ ಮಿಕ್ಕಿದ 54,159 ರೂಪಾಯಿ 50 ಪೈಸೆ ಲಾಭ ಬಂದಿರ್ತದೆ. ಪಶುಹಾರದಿಂದ 9,32,000 ನಾನು ಬನ್ನಮ್ಮ ನಿರ್ದೇಶಕರ ಏನು ಸದಸ್ಯರವರು ಫೀಡ್ ಇಲ್ಲಿ ಮಾರಾಟ ಮಾಡಿ ಬ್ಯಾಂಕ್ ಜಮಾ ಆಗಿರ್ತದೆ. ಜೋಳ 15,000 ರೂಪಾಯಿ ಜಮಾ ತಗೊಂಡಿದ್ದಾರೆ. ಮಿನರಲ್ ಮಿಕ್ಸರ್ 23,100 ರೂಪಾಯಿ ಜಮಾ ತಗೊಂಡಿದ್ದಾರೆ. ಗೋದಾವರಿ ಶಕ್ತಿ ಅಂತ ನಾವು ಪುಡಿ ಹಸುಗಳು ಕೊಡ್ತೀವಿ, ಅದು 1,800 ರೂಪಾಯಿ ಜಮಾ ಬಂದಿದೆ. ನ್ಯೂಟ್ರಿಸಾಕು ಸಾಫ್ಟ್ ಕಿಟ್ಟು 1,900 ರೂಪಾಯಿ ಬಂದಿರ್ತದೆ. ರಬ್ಬರ್ ಮ್ಯಾಟಲ್ಲಿ 24,000 ರೂಪಾಯಿ ರಬ್ಬರ್ ಮ್ಯಾಟ್ ಜಮಾ ಬಂದಿರ್ತದೆ. ಕೂಪನ್ನಿಂದ ಅಲ್ಲಿ ಕೂಪನ್ ಸವಲತ್ತಿದೆ, ಹಸುಗಳಿಗೆ ಕಾಯಿಲೆ ಬಂದರೆ ನಾವು ಕೊಡ್ತಕ್ಕಂಥದ್ದು, ಅದರಿಂದ 2,000 ರೂಪಾಯಿ ಇಲ್ಲಿ ಲಾಭ ಬಂದು ಬ್ಯಾಂಕ್ ಜಮಾ ಆಗಿರ್ತದೆ. ಇನ್ನು ಬ್ಯಾಂಕ್ಗಳಿಂದ
55,03,959 ರೂಪಾಯಿ 50 ಪೈಸೆಯಷ್ಟು ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಚೆಕ್ ಮುಖಾಂತರ ಡ್ರಾ ಮಾಡಿ ಜನಗಳಿಗೆ ಬಟವಾಡೆ ಮಾಡೋದಕ್ಕೆ ಡ್ರಾ ಮಾಡಿರ್ತಾರೆ. ವರ್ಷಗಳಿಂದ ಸುಮಾರು 30 ವರ್ಷ ಚಿರುಪಡಿಸಿರೋ ಕಾರ್ಯನಿರ್ವಹಿಸಿದಂಥ ಕೃಷ್ಣಾರೆಡ್ಡಿ ಅವರೇ ಈಗಾಗಲೇ ಅವರು ಸ್ವಾಗತ ಭಾಷಣ ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಅವರು ಕೂಡ ನಾನು ಎಲ್ಲರ ಪರವಾಗಿ ನಾನು ವೈಯಕ್ತಿಕ ಸ್ವಾಗತವನ್ನು ಬಯಸ್ತೇನೆ. ಮಾಡ್ಕೊಂಡಿರ್ತೀವಿ. ಮಾತ್ರೆಗಳು ಅಂತ ಒಂದು 551 ರೂಪಾಯಿ 60 ಪೈಸೆ ಇಲ್ಲಿ ಜಂತುಗಳ ನಿವಾರಕ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀವಿ. ಅದು 551 ರೂಪಾಯಿ ಫ್ರೀ ಅಂತ ಹೇಳಿರ್ತೀವಿ. ಇಲ್ಲಿ ಖರ್ಚಾಗಿರ್ತದೆ. ಕೂಪನ್ನು 2,000 ರೂಪಾಯಿ 2 ಕಡೆ ಕಾಂಟ್ರಾ ಅಂತ ಹೇಳಿರ್ತೀವಿ. ಇನ್ನು ಉತ್ಪಾದಕರ ಬಾಕಿ ನಾನು ಈಗಾಗಲೇ ಅವರೆಷ್ಟು ಡ್ರಾ ಮಾಡಿದರೆ ಅದರಲ್ಲಿ 52,68,520 ರೂಪಾಯಿ 74 ಉತ್ಪಾದಕ ಬಟವಾಡೆ ಈ ವರ್ಷದಲ್ಲಿ ಜನಗಳಿಗೆ ಆಲ್ ಬಿಲ್ ಕೊಟ್ಟಿರ್ತಾರೆ. ಇನ್ನು ಬ್ಯಾಂಕು ಒಂದು ವಾರಕ್ಕೆ ನೀವು 15 ದಿವಸಕ್ಕೆ ನಮ್ಮ ಕೃಷ್ಣಾರೆಡ್ಡಿ ಬಟವಾಡೆ ಮಾಡಿದ್ರೆ ನಾವು ಒಂದು ವಾರಕ್ಕೆ ನಿಮ್ಮ ಸಂಘದ ಅಕೌಂಟ್ಗೆ ಬಿಲ್ ಹಾಕ್ತೀವಿ. ಅದು 56,68,770 ರೂಪಾಯಿ 72 ಪೈಸೆ ನಿಮ್ಮ SB ಅಕೌಂಟ್ಗೆ ಬಂದಿರ್ತದೆ. ಇದು ಇಷ್ಟಾದ್ಮೇಲೆ ಒಂದು ಆಡಳಿತಾತ್ಮಕ ಖರ್ಚುಗಳು ಅಂತ ಇದೆ. ಆ ಆಡಳಿತಾತ್ಮಕ ಖರ್ಚುಗಳು ವಾಪಸ್ ಬರುವಂಥವಲ್ಲ. ಇವು ಕಾಂಟ್ರಾಂಟ್ರಿನೂ ಇರಲ್ಲ. ಒಂದ್ಸಲಿ ಖರ್ಚು ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ವೇತನ 2,40,000 ರೂಪಾಯಿ. 4 ಜನ ಇದ್ದಾರೆ, ಅವ್ರಿಗೆ ವೇತನ ಖರ್ಚಾಗಿರ್ತದೆ. ಇನ್ನು ಪ್ರಯಾಣ ಭತ್ಯೆ ಅಂತ ಹೇಳ್ಬಿಟ್ಟು ಏನು ಕೋಲಾರಕ್ಕೆ ಒಂದೊಂದ್ಸಲಿ CM ಮೀಟಿಂಗ್ ಕರೆದ್ರೆ ಮಧುಗಿರಿಗೆ ಹೋಗಿರ್ತಾರೆ, ಬೆಂಗಳೂರು ಕಳಿಸಿರ್ತಾರೆ. ಈ ಒಂದು TA ಅಂತ ಹೇಳ್ಬಿಟ್ಟು 4,500 ರೂಪಾಯಿ ಖರ್ಚಾಗಿದೆ ಪ್ರಯಾಣ ಭತ್ಯೆ. ಪ್ರಿಂಟಿಂಗು ಮತ್ತು ಸ್ಟೇಷನರಿ 11,800 ರೂಪಾಯಿ. ಇಲ್ಲಿ ಪೇಪರು ಕಂಪ್ಯೂಟರ್ ಇದೆ, ಕಂಪ್ಯೂಟರ್ಗೆ ಪೇಪರ್ ಖರ್ಚಾಗ್ತದೆ. ಕಂಪ್ಯೂಟರ್ಗೆ ಏನೋ ಅವೇನೋ ಹಾಕ್ತೀರ ಅದು ಇದೆಲ್ಲ ಸೇರಿ 11,875 ರೂಪಾಯಿ ಖರ್ಚಾಗಿರ್ತದೆ. ಈಗ ಮಾತಾಡ್ತಂಪ ಗೋವಿಂದರೆಡ್ಡಿ ಅಧ್ಯಕ್ಷರು ಇದೇನೋ ಮಾತಾಡಕ್ಕಂತ ఏమి లేదు అని భావించుకోవాల్సింది. నాకు మాట్లాడు అధ్యక్షులు మాట్లాడితే సభ బర్ఖాస్తు జనాలకి ఏమో చెప్పాలి. చెప్పండి ఏమన్నా సమస్య ఉంటే నువ్వు చెప్పు. ఏమో మాట్లాడాలి కదా. 1,000 ರೂಪಾಯಿ ಖರ್ಚು ಮಾಡಿ ಸಭೆ ಮಾಡಿದ್ದಾರೆ. ಬ್ಯಾಂಕ್ ವೆಚ್ಚ 619 ರೂಪಾಯಿ 50 ಪೈಸೆ ಕಮಿಷನ್ ಹೋಗಿರ್ತದೆ. ಸರ್ಕಾರ ವಾರಪತ್ರಕ್ಕೆ 2 ಕಡೆ ಕಾಂಟ್ರಾಕ್ಟ್ ಇರುತ್ತೆ. ಬ್ಯಾಂಕಿನ ಆದಾಯ ತೆರಿಗೆ 5,760 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಹೋಗಿರುತ್ತೆ. ಇನ್ನ ಪ್ರತಿ ವರ್ಷ ಕೂಡ ಈ ತರ ಬುಕ್ಸ್ ಪ್ರಿಂಟ್ ಮಾಡೋದಕ್ಕೆ ಆಡಿಟ್ ಫೀಸ್ ಕೊಟ್ಟು ಆಡಿಟ್ ಕೊಡಬೇಕಾಗುತ್ತೆ. 12,000 ರೂಪಾಯಿ ಖರ್ಚಾಗಿದೆ. ದಸರಾ ಪೂಜೆ ಅಂತ 3,000 ರೂಪಾಯಿ ಇಲ್ಲಿ ಸಂಘ ಖರ್ಚು ಮಾಡಿದ್ದಾರೆ. ಪಶುಹಾರ ಲೈಸೆನ್ಸ್ಗೆ 1,800. ಪಶುಹಾರ ನಾವು ಮಾರಾಟ ಮಾಡಬೇಕಾದ್ರೆ ಇಲ್ಲಿರ್ತಕ್ಕಂಥ ವೆಟರ್ನರಿ ಆಸ್ಪತ್ರೆ ಹತ್ರ ಡಾಕ್ಟರ್ ಹತ್ರ ನಾವು ಸಹಿ ಹಾಕಿಸ್ಕೊಂಡು ಲೈಸೆನ್ಸ್ ಕೊಡಬೇಕಾದ್ರೆ ಅದಕ್ಕೆ 1,800 ರೂಪಾಯಿ ಖರ್ಚಾಗಿದೆ. AI ಬಾಬತ್ತು ಅಂದ್ರೆ ಕೃತಗರ್ಭಧಾರಣೆ ಮಾಡೋದಕ್ಕೆ ಕೂಪನ್ನು 3,600 ರೂಪಾಯಿ ಕಟಾವಾಗಿರ್ತದೆ. AMC ಕಂಪ್ಯೂಟರ್ ಇದೆ ಸಿಸ್ಟಮ್ಮು, ಅದಕ್ಕೆ 9,075 ರೂಪಾಯಿ ಸರ್ವಿಸ್ ಚಾರ್ಜ್ ಅಂತ ಆಗಿದೆ. ಕರೆಂಟ್ ಚಾರ್ಜ್ 4,875 ರೂಪಾಯಿ ಖರ್ಚಾಗಿದೆ. ಅಳತೆ ಮತ್ತು ತೂಕ ಅಂತಂದ್ರೆ ಇಲ್ಲಿ ತೂಕದ ಯಂತ್ರ ಇದೆ. ಸರ್ಕಾರದವ್ರಿಗೆ ವರ್ಷಕ್ಕೆ ಒಂದ್ಸಲ ಅವ್ರಿಗೆ ಸೀಲ್ ಮಾಡಿಸ್ಬೇಕಾಗ್ತದೆ. ಅದಕ್ಕೆ 1,850 ರೂಪಾಯಿ ಖರ್ಚಾಗಿದೆ. ಇನ್ನು DCS ಮೆಟೀರಿಯಲ್ಸ್ ಪುಸ್ತಕಗಳು ಪೆನ್ನುಗಳು ನಮ್ಮ ಸಂಘದಿಂದ ನಮ್ಮ ಒಕ್ಕೂಟದಿಂದ ಪಡೆದಿರ್ತಾರೆ ಸಾಲದ ರೂಪದಲ್ಲಿ. ಅದು 4,141 ರೂಪಾಯಿ. ಒಕ್ಕೂಟದ ಪಶುಹಾರ 8,27,950 ರೂಪಾಯಿ ಪಶುಹಾರ ಈ ವರ್ಷದಲ್ಲಿ ಜಮಾ ಬಂದಿರ್ತದೆ. ಇಷ್ಟು ಆಮೇಲೆ ಮಿನರಲ್ ಮಿಕ್ಸರ್ ಅಂತ 22,440 ರೂಪಾಯಿ ಜಮಾ ಆಗಿರ್ತದೆ. AI ಬಾಬತ್ತು 3,600 ಇನ್ಸುಲೇಷನ್ ಅಂದ್ರೆ ಗರ್ಭಧಾರಣೆ ಅಂತ ಸಮೇನ ಮಾಡಿರ್ತೀವಿ, ಅದಕ್ಕೆ 3,600 ರೂಪಾಯಿ ಖರ್ಚಾಗಿದೆ. ಸಹಕಾರ ವಾರ ಪತ್ರಿಕೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆಯಲ್ಲ ಸಹಕಾರ ಪತ್ರಿಕೆ, ಅದು 1,500 ರೂಪಾಯಿ ವರ್ಷದ ಬಿಲ್ಲಲ್ಲಿ ಕಟ್ಟಾಗಿರ್ತದೆ. ರಾಸು ವಿಮೆ 46,360 ರೂಪಾಯಿ. ಹಸುಗಳಿಗೆ ಕಿವಿಗಳು ಓಲೆ ಹಾಕಿ ಇನ್ಶೂರೆನ್ಸ್ ಕೊಡ್ಸಿರ್ತೀವಿ. ಅದಕ್ಕೆ ಜನಗಳ ಹತ್ರ ನಮ್ಮ ಸೆಕ್ರೆಟರಿ 46,360 ರೂಪಾಯಿ ಇಟ್ಕೊಂಡಿರ್ತಾರೆ, ಜಮಾ ಮಾಡಿರ್ತಾರೆ. ಆದಾಯ ತೆರಿಗೆ ಒಂದು 780 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಹೋಗಿದೆ. ಇದು ಸಾಫ್ಟ್ ಕಿಟ್ ಅಂತ ಕೆಚ್ಚಲಿಗೆ ಕಾಯಿಲೆ ಬಂದರೆ ಸ್ಪ್ರೇ ಮಾಡೋದಕ್ಕೆ ಅದಕ್ಕೆ 1,830 ರೂಪಾಯಿ ಅಷ್ಟು ಖರೀದಿ ಮಾಡಿರ್ತಾರೆ. ಇನ್ನು ಈ ವರ್ಷ BMC ವೆಚ್ಚ 8,31,389 ರೂಪಾಯಿ 12 ಪೈಸೆ. ಇನ್ನು ಹಾಲು ಹೊಡೆದಿರೋ ಕಚ್ಚಾ ಹಾಲು ರೂಪಾಯಿ ಇದ್ರ ಪ್ರಕಾರ ಖರ್ಚಾಗಿರ್ತದೆ. ಇಷ್ಟು ಈ ವರ್ಷದ ಜಮಾ ಆಗಿದ್ರೆ ಖರ್ಚು ಕೂಡ ಈ ರೀತಿ ಇದೆ. ಅವ್ರ ಹೆಸರಲ್ಲಿ ಒಂದು LIC ಇನ್ಶೂರೆನ್ಸ್ ಮಾಡಿಸಿ ಅಥವಾ ಪೋಸ್ಟ್ ಆಫೀಸಲ್ಲಿ ಎಲ್ಲಾದರೂ ಇನ್ಶೂರೆನ್ಸ್ PLI ಮಾಡ್ಕೊಂಡು ಅವ್ರು ರಿಟೈರ್ಡ್ ಆದಾಗ ತಗೊಂಡು ಹೋಗ್ಬೋದು. ಎಲ್ಲೂ ಖರ್ಚಾಗಿ ನಮ್ಮ ಸಂಘದಲ್ಲಿ ಇದೆ. ಇಲ್ಲಿಗೆ ಈ ವರ್ಷದ 88,088 ರೂಪಾಯಿ 25% ಉಳಿಸಿ ಮಿಕ್ಕ ಎಲ್ಲ ದುಡ್ಡು ಕೂಡ ಬೋನಸ್ ಕೊಟ್ಬಿಟ್ರೆ ಎಲ್ಲ ಚುಕ್ತಾಗ. ಇದನ್ನ ತಾವು ತಿಳ್ಕೊಬೇಕು, ತಮ್ಮ ಮಂದಟ್ಟಿರ್ಬೇಕು. ನಾವು ಯಾವಾಗೂ ಅಷ್ಟೇ ಯಾರೋ ಒಬ್ರು ನನ್ನ ತಿಳಿದವ್ರು ಹೇಳಕ್ ಕೇಳ್ತಾ ಇರ್ತಾರೆ, 80,000 చిన్న ఎన్నేళ్ళు ఏమంది దుడ్లు ఏమైనా ఇట్లా ఖర్చు అయింటుంది. మీరు బహుశా కృష్ణారెడ్డి చెప్పిన BMC రిపేర్లో అయిన దానికి 2-3 ఏళ్ళు ఇచ్చిండదు. ఖర్చు చేసేప్పుడు దాన్ని బిల్డింగ్ బండ్స్ తక్కువ ఉపయోగించుకుంటారు. ಇಷ್ಟು ಇದ್ರ ಬಗ್ಗೆ ಶ್ರೀನಿವಾಸ ಲಾಸ್ಟ್ ಇಯರ್ 45,000 ಲೀಟರ್ ಇತ್ತು, ಈಗ 81,000 ಲೀಟರ್ಗೆ ಹೋಗಿದ್ದೀವಿ.
ಈಗಾಗಲೇ ಜಿಂಕಲವಾರಪಲ್ಲಿಯಲ್ಲಿ ಒಂದು ಹೊಸ 2,000 ಟ್ಯಾಂಕ್ BMC ಟ್ಯಾಂಕ್ ಇಟ್ಟಿದ್ದೀವಿ. ಈಗ ಈ ಭಾಗದಲ್ಲಿ ಒಂದು ಟ್ಯಾಂಕ್ ಇಡಬೇಕು ಅಂತ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಹಿರಿಯರು ನಮ್ಮ ನಿರ್ದೇಶಕರಾಗಲಿ ನಮ್ಮ DM ಮ್ಯಾನೇಜರ್ ಸರ್ವೆ ಮಾಡಿಸ್ತಾ ಇದ್ದಾರೆ. ಎಲ್ಲಿ ಅದು ಫೀಸಿಬಿಲಿಟಿ ಇದೆಯೋ, ಎಲ್ಲಿ ಅವಕಾಶ ಇದೆಯೋ ಅಲ್ಲಿ ಇನ್ನೊಂದು BMC ಟ್ಯಾಂಕ್ಗಳು ಇಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಆಗುತ್ತೆ ಅಂತಂದ್ರೆ ನಮಗೆ ಹಾಲು ಮಾರಾಟ 8 ರಿಂದ 9 ಲಕ್ಷಕ್ಕೆ ನಮ್ಮ ಕೋಲಾರನವರಿಗೆ ಮಾರ್ಕೆಟ್ ಇರೋದು. KR ಪುರದಿಂದ ಒಳಗಡೆ ನಮ್ಮನ್ನು ಬರ್ಲಿಸೋದಿಲ್ಲ ಕೋಲಾರವ್ರನ್ನ, ಅವ್ರು ಬೆಂಗಳೂರವ್ರು ಮಾರ್ಕೊಂತಾರೆ. ಇನ್ನು ನಾವೆಲ್ಲಿ ಮಾರ್ಬೇಕು? ಇದ್ದ ಹಾಗೆ 5 ಲಕ್ಷ ಲೀಟರ್ ಹೆಚ್ಚುವರಿ ಆಯ್ತು. ನಮ್ಮ ಕೆಪಾಸಿಟಿ ಇರೋದಲ್ಲ 8 ಲಕ್ಷ, ನಮಗೆ 13 ಲಕ್ಷ ಬಂತು. 5 ಲಕ್ಷ ಲೀಟರ್ ನಾವು ಎಲ್ಲಿಂದ ದುಡ್ಡು ಕೊಡಬೇಕಾ? ಅದರಿಂದ ನಿಮ್ಗೆ 2 ರೂಪಾಯಿ ಕಡಿಮೆ ಮಾಡಿದ್ದು ಆಯ್ತು, ಬಿಲ್ಗಳು ಕೂಡ ಒಂದು ಸ್ವಲ್ಪ ತಡಾನು ಆಗ್ತವೆ. ಇನ್ನೇನು ಸಮಸ್ಯೆ ಇಲ್ಲ, ಎಲ್ಲೂ ಹೋಗಲ್ಲ, ಬರ್ತವೆ. 4 ಬಿಲ್ ಒಂದು ತಿಂಗಳಿಗೆ, ಒಂದು ವಾರದ ಬಿಲ್ ನಾವು ನಿಮ್ಗೆ ಕೊಡ್ತೀವಿ. ಈಗ 3 ಬಿಲ್ ಕೊಡ್ತಾ ಇದೀವಿ. ಇನ್ನೊಂದ್ಸಲಿ ಸ್ವಲ್ಪ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆದಮೇಲೆ ಆ ಪೌಡ್ರ್ ಕಳಿಸ್ತಾ ಇದ್ವಿ ವಾರಂಗಲ್ಲಿ ಕೊಟ್ಬಿಡ್ತಾರೆ ಅಲ್ವಾ. ಪ್ರತಿ ವರ್ಷ ಅದು ಆಗ್ತಾ ಇದೆ ಕೂಡ. ಇದಕ್ಕೆ ಆಮೇಲೆ 4 ವರ್ಷ ಕಟ್ಲ ಗಿಡ ಇರ್ತಾರೆ, ಸಾಮಾನ್ಯ ಕೊಟ್ಟು ಬಿಡ್ತಾರೆ. ಹಾಗೆ 88,088 ರೂಪಾಯಿಯಲ್ಲಿ ಏನೇನು ಖರ್ಚಾಗ್ತದೆ ಅಂತಂದ್ರೆ ಆಪತ್ತ ನಿಧಿ ಅಂತ ಹೇಳ್ಬಿಟ್ಟು 22,022 ರೂಪಾಯಿ ಉಳ್ಕೊಂಡಿರುತ್ತೆ. ಅದು ಸಂಘದ ಒಂದು ಉಳಿತಾಯ ಖಾತೆಯಲ್ಲಿರುತ್ತೆ. ಸಹಕಾರ ಶಿಕ್ಷಣ ನಿಧಿ ಅಂತ 1,761 ರೂಪಾಯಿ 76 ಪೈಸೆ, ಇದನ್ನ ಸಹಕಾರ ಮಹಾಮಂಡಲಕ್ಕೆ ಚೆಕ್ ಮುಖಾಂತರ ಕೊಡಬೇಕಾಗ್ತದೆ. ಇನ್ನು ಕಟ್ಟಡ ನಿಧಿ ಅಂತ, ಕಟ್ಟಡ ಆಗಿದ್ರು ಕೂಡ ಬಣ್ಣ ಬಳಿಯೋದು ಅಥವಾ ರಿಪೇರಿ ಮಾಡೋದು ಅಂತ ಹೇಳಿ ಸರ್ಕಾರ ನಿಗದಿ ಮಾಡಿದೆ. ಇದು 10% 8,808 ರೂಪಾಯಿ ನಿಮ್ಮ ಸಂಘದ ಉಳಿತಾಯ ಖಾತೆಯಲ್ಲಿ ಇರ್ತದೆ. ಶೇರ್ ಡಿವಿಡೆಂಡ್ ಅಂತ 482 ರೂಪಾಯಿ ಎಲ್ಲೂ ಖರ್ಚಾಗಲ್ಲ, ಅದು ಕೂಡ ನಿಮ್ಮ ಅಕೌಂಟಲ್ಲಿ ಇರ್ತದೆ. ಉಳಿದಿರತಕ್ಕಂಥ 55,008 ರೂಪಾಯಿ 26 ಪೈಸೆಯಲ್ಲಿ 65% ಅಷ್ಟು ಅಂದ್ರೆ 35,755 ರೂಪಾಯಿ ಈ ವರ್ಷದಲ್ಲಿ ಕೊಡ್ಬೇಕಾಗ್ತದೆ. ಈ ವರ್ಷದ್ದು ರೂಪಾಯಿ ನಾವು ಬೋನಸ್ ಕೊಡ್ಬೇಕಾಗ್ತದೆ ಜನರಿಗೆ ಕೊಡ್ತೀವಿ. ಆಮೇಲೆ ದಾನ ಧರ್ಮದ ನಿಧಿ ಅಂತ 5,500 ರೂಪಾಯಿ 82 ಪೈಸೆ ಇರುತ್ತೆ. ಅದು ನೀವು ಸ್ವತಂತ್ರ ದಿನಾಚರಣೆಗೋ ದೇವಸ್ಥಾನಕ್ಕೂ ಇಲ್ಲಿರ್ತಕ್ಕಂಥ ಕಮಿಟಿ ನಿರ್ಧಾರ ಮಾಡಿಕೊಂಡು ಅಥವಾ ಏನಾದರೂ ಮಕ್ಕಳಿಗೆ ಕೊಡೋದು ಅಥವಾ 1 2 ವರ್ಷ 3 ವರ್ಷ ಉಳಿಸ್ಕೊಂಡಿದ್ರೆ ಗೌರ್ಮೆಂಟ್ ನಲ್ಲಿ ಬರೋ ಕಡೆ ನಿಮ್ಮ ಮೂರು ಹೆಸರು ಬರೆದ್ಬಿಟ್ಟು ಒಂದು ತೊಟ್ಟಿ ಕಟ್ತಕ್ಕಂಥದ್ದು, ಈ ಥರ ಅಭಿವೃದ್ಧಿ ಕೆಲಸಗಳು ಮಾಡ್ಬೋದು. ಇಲ್ಲ ಅಂದರೆ ಖರ್ಚಾಗೋದಿಲ್ಲ, ನಿಮ್ಮ ಸಂಘದ ಉಳಿತಾಯ ಖಾತೆಯಲ್ಲಿ ಇರ್ತವೆ. ಇನ್ನು ರಾಸು ಅಭಿವೃದ್ಧಿ ನಿಧಿ ಅಂತ 5% ಇರುತ್ತೆ. 2,750 ರೂಪಾಯಿ 11 ಪೈಸೆ. ರಾಸು ಅಂದರೆ ಹಸುಗಳಿಗೆ ಸೆಮೆನ್ ಹಾಕುವಾಗ, ಹಸುಗಳಿಗೆ ಇದು ವರ್ಷಕ್ಕೆ ಒಂದ್ಸಲಿ ತೈಲೇರೆ ಹಾಕ್ತೀವಿ, F&M ಇಂಜೆಕ್ಷನ್ ಕೊಡ್ತೀವಿ. ಅವತ್ತೊಂದು ಟೀ ಟಿಫನ್ ಕಾಫಿ ಅಲ್ಲಿ ಬಂದಿರ್ತಕ್ಕಂಥ ಡಾಕ್ಟರ್ಗಳಿಗೆ ಅಥವಾ ನಮ್ಮ ಅಧಿಕಾರಿಗಳು ಯಾರೇ ಬಂದು ಕೊಡಬೇಕಾಗ್ತದೆ. ಅದಕ್ಕೆ 2,750 ರೂಪಾಯಿ ಖರ್ಚು ಮಾಡ್ತೀವಿ. ಇನ್ನು ಸದಸ್ಯರ ಸಿಬ್ಬಂದಿ ವಿಮಾ ನಿಧಿ ಅಂತ ಇದೆ. ಇಲ್ಲಿ ಸಿಬ್ಬಂದಿ ಯಾಕೆ ಅಂತಂದ್ರೆ 10-20 ವರ್ಷ 30 ವರ್ಷ ಕೆಲಸ ಮಾಡಿ ಹೋಗ್ತಾರೆ. ಹೋಗುವಾಗ ಕೈಯಲ್ಲಿ ಬರೀ ಕೈಯಲ್ಲಿ ಹೋಗ್ತಾರೆ. ಈ 2,750 ರೂಪಾಯಿ ವರ್ಷನೂ ಉಳಿಸಿ, ಇಷ್ಟೇ ಅಲ್ಲ, ಇನ್ನೂ 3,000 ಆಗ್ಬೋದು ಲಾಭದ ಮೇಲೆ ವಿಲೇವಾರಿ ಮಾಡ್ತೀವಿ. ಒಂದು 8,500 ರೂಪಾಯಿ ಸಣ್ಣ ಪುಟ್ಟ ಖರ್ಚಾಗಿದೆ. ಇಷ್ಟು ಖರ್ಚು ಕಳೆದ ಮೇಲೆ ನಮಗೆ ಎಲ್ಲ ಖರ್ಚು ಹೋಗಿ ನಿವ್ವಳ ಲಾಭ 2023-24 ಸಾಲಿಗೆ 88,088 ರೂಪಾಯಿ 2 ಪೈಸೆ ಖರ್ಚಾಗಿತ್ತು. ಲಾಭ ಬಂದಿರ್ತದೆ. ಈ ಲಾಭ ನಾವೇನಂದ್ಕೊಂತೀವಿ ಅಂದರೆ ಗಲಾಟೆ ಮಾಡ್ತಾ ಕೂತ್ಕೊಳ್ಳೋದು ಅಥವಾ ಸಂಘಕ್ಕೆ ಸಭೆಗೆ 100 ಜನ ಸದಸ್ಯರಿದ್ದಾರೆ ಅಂತ ಇದ್ದಾರೆ. 100 ಜನ ಇದ್ರೆ ಇಲ್ಲಿ 30 ಜನ ಬರ್ತಾರೆ. ಈ ಅಂಗಡಿಗಳ ಹತ್ರ ಅಲ್ಲೇ ಕಳಿಸಿರ್ತಾರೆ. ಬಂದಿಲ್ಲಿ ಕೂತ್ಕೋಬೇಕು. ಏನಾದರೂ ಸಮಸ್ಯೆಗಳಿದೆ ಏನು ಲಾಭ ಅಂತ ಕೇಳಿಸ್ಕೋಬೇಕು. ಸಮಸ್ಯೆ ಇದ್ರೆ ಪ್ರಶ್ನೆನೂ ಮಾಡ್ಬೋದು, ಸರಿಪಡಿಸ್ಕೊಂತೀವಿ. ಅದು ಬಿಟ್ಟು ಎಲ್ಲೇ ಕೂತ್ಕೊಂಡು ಏನು ಲಾಭ ಮಂಟ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ದಿನಾಂಕ 22/9/2024 ಭಾನುವಾರ ಮಧ್ಯಾಹ್ನ 12:30 ಗಂಟೆಗೆ ಸಂಘದ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಎ ಆನಂದಪ್ಪ ಅವರು ಘನಾಧ್ಯಕ್ಷತೆಯನ್ನು ಏರ್ಪಡಿಸಲಾಗಿದೆ. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಎನ್ ಹನುಮೇಶ್ ಅವರು, ನಿರ್ದೇಶಕರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಶ್ರೀನಿವಾಸಪುರ ಶಿಬಿರ, KM ಮುನ್ರಾಜು ಅವರು, ಉಪ ವ್ಯವಸ್ಥಾಪಕರು ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಶ್ರೀನಿವಾಸಪುರ ಶಿಬಿರ, ಎನ್ ಶಂಕರ್ ಸರ್ ರವರ ವಿಸ್ತೀರ್ಣಾಧಿಕಾರಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಶ್ರೀನಿವಾಸಪುರ ಶಿಬಿರ, ಮಾನ್ಯ ಮಾಜಿ ಅಧ್ಯಕ್ಷರುಗಳಿಗೆ, ಮಾಜಿ ನಿರ್ದೇಶಕರಿಗೆ, ಸದಸ್ಯರೆಲ್ಲ ಸಹಕಾರಕ್ಕೆ ದಯಮಾಡಿಸಿ ಸಭೆಯನ್ನು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಾಗಿ ಪ್ರಾರ್ಥನೆ. ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ಸ್ಥಳ ಹೊಸಹಳ್ಳಿ, ಎನ್ ಮಂಜುನಾಥ ಮುಖ್ಯ ಕಾರ್ಯ. ಲಾಭ ಬಂದಿರೋದಲ್ಲ. ವಾರ್ಷಿಕ ಬುಕ್ಗಳು ಮಾರ್ಚ್ ಮುಗಿದ ತಕ್ಷಣ ಏಪ್ರಿಲ್ ನಲ್ಲಿ ಹೊಸ ಬುಕ್ಗಳು ಬರೀಬೇಕಾಗ್ತದೆ. ಹೊಸ ಬುಕ್ ಖರೀದಿ ಮಾಡಿರ್ತಾರೆ. ಇಷ್ಟು ಆಮೇಲೆ ಕಾರ್ಯದರ್ಶಿ ಮುಂಗಡ ಅಂತೇಳಿ 1,91,000 ರೂಪಾಯಿ ಕಾರ್ಯದರ್ಶಿ ಮುಂಗಡ ಹಾಲ್ ಬಿಲ್ಗೆ ಹಾಕಿದ್ದಾನೆ. ಉತ್ಪಾದಕರ ಮುಂಗಡ 22,000 ರೂಪಾಯಿ ಅಂತ ಹಾಕಿದ್ದಾನೆ. ರಾಸು ವಿಮೆ ಇದು ಅಲ್ಲಿ ಸರಿ ಹೋಗುತ್ತದೆ. ಇನ್ನ
ಈ ವರ್ಷದಲ್ಲಿ ಬ್ಯಾಂಕ್ನಲ್ಲಿ ನಿಮ್ಗೆ ದುಡ್ಡು ಇರುತ್ತೆ, ಅದಕ್ಕೆ 4,368 ರೂಪಾಯಿ ಬಡ್ಡಿ ಮುಖಾಂತರ ಲಾಭ ಬಂದಿದೆ. ಡಿವಿಡೆಂಡ್ ಒಕ್ಕೂಟ 10,380 ರೂಪಾಯಿ ಶೇರ್ ಡಿವಿಡೆಂಡ್ ಅಂತ ಲಾಭ ಕೊಡ್ತದೆ, ಅದು ನಿಮ್ಮ ಅಕೌಂಟ್ಗೆ ಬಂದು ಸೇರಿದೆ. ಇನ್ನು ನಿಮ್ಮ ಸಂಘ ಹೆಂಗೆ ರೈತರಿಗೆ ಉತ್ಪಾದಕರಿಗೆ ಬೋನಸ್ ಏನು ಕೊಡ್ತದೋ, ನಮ್ಮ ಹಾಲು ಒಕ್ಕೂಟ ಕೋಲಾರ ಹಾಲು ಒಕ್ಕೂಟ ಕೂಡ ಈ ಒಂದು ಸಂಘಕ್ಕೆ ಇಲ್ಲಿ ನಡೆದಿರತಕ್ಕಂಥ ವಹಿವಾಟಿನ ಮೇಲೆ ಬೋನಸ್ ಅಂತ 12,515 ರೂಪಾಯಿ ಈ ಸಂಘಕ್ಕೆ ಬೋನಸ್ ಕೊಟ್ಟಿದೆ. ಇಷ್ಟು ಈ ಒಂದು 52,000 ರೂಪಾಯಿ ಒಂದು ವರ್ಷದಲ್ಲಿ ಅವರಿಗೆ ಸಂಬಳ ರೂಪದಲ್ಲಿ ಖರ್ಚಾಗಿದೆ. ಪ್ರಯಾಣ ಭತ್ಯೆ 3,050 ರೂಪಾಯಿ ಖರ್ಚು ಮಾಡಿದ್ದಾರೆ. ಸ್ಟೇಷನರಿ ಮುದ್ರಣ ಏನು ಪೇಪರ್ ರೂಪಾಯಿ ಇದಕ್ಕೆ 7,549 ರೂಪಾಯಿ 45 ಪೈಸೆ ಖರ್ಚು ಮಾಡಿದ್ದಾನೆ. ಸಭೆ ಮತ್ತು ಮಹಾಸಭೆ ತಿಂಗಳಿಗೊಂದ್ಸರಿ ಮೀಟಿಂಗ್ ಮಾಡಿದ್ರೆ ಕಾಫಿ ಟೀ ಅಥವಾ ಈ ತರ ಹಿಂದಿನ ವರ್ಷ ಮಾಡಿರ್ತಾರೆ, ಎರಡೂ ಸೇರಿ 5,079 ರೂಪಾಯಿ ಖರ್ಚಾಗಿದೆ. ಇನ್ನು ಬ್ಯಾಂಕ್ ವೆಚ್ಚ 1,416 ರೂಪಾಯಿ ಕಮಿಷನ್ ಹೋಗಿದೆ. ಬೆರಳೆಚ್ಚು 12,000 ರೂಪಾಯಿ ಬುಕ್ ಪ್ರಿಂಟ್ ಮಾಡೋದಕ್ಕೆ ಖರ್ಚಾಗಿದೆ. ದಸರಾ ಪೂಜೆ ಅಂತ ಹೇಳ್ಬಿಟ್ಟು ಹಿಂದಿನ ವರ್ಷದಲ್ಲಿ 1,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಪಶುಹಾರ ಲೈಸೆನ್ಸ್ಗೆ 1,800 ರೂಪಾಯಿ ಖರ್ಚಾಗಿದೆ. ಎಐ ಬಾಬತ್ತು 2 ಕೂಡ ಕಾಂಟ್ರಾ ಎಂಟ್ರಿ ಇದು ಬಂದಿರುತ್ತೆ, ಖರ್ಚಾಗಿರ್ತದೆ, ಇದನ್ನ ನಷ್ಟ ಏನಿಲ್ಲ. ಏಮ್ಸ್ ಸರ್ವಿಸ್ ಚಾರ್ಜ್ ಕಂಪ್ಯೂಟರ್ ಇದೆಯಾ ಅವರೇ, ಎಚ್ ಕೆ ವೆಂಕಟೇಶಪ್ಪ ಅವರೇ, ಎ ರೆಡ್ಡಪ್ಪ ಅವರೇ, ಎಚ್ ಎಂ ಬಾಲಕೃಷ್ಣ ಅವರೇ, ಶ್ರೀಮತಿ ಅಮರಮ್ಮ, ಶ್ರೀಮತಿ ಎನ್ ನೇತ್ರ ಇಲ್ಲ ಅವರು ಅವರೇ ಏನು ಈ ಕಾರ್ಯಕ್ರಮದ ಮೊದಲನೇ ಭಾಗವಾಗಿ ಪ್ರಾರ್ಥನೆ ಅದನ್ನ ಮಕ್ಕಳ ಮುಂದುವರಿಸಿದ್ದೀವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಒಂದು ಕಾರ್ಯಕ್ರಮವನ್ನು ನಡೆಸಿ 48 ಪೈಸೆಯಷ್ಟು ಈ ವರ್ಷದಲ್ಲಿ ನೆಟ್ ಇವಾಗೆಲ್ಲ ನಾನು ಓದಿದಂಥ ಖರ್ಚನ್ನು ಕಳೆದ ಮೇಲೆ 1,53,509 ರೂಪಾಯಿ ಲಾಭ ಈ ವರ್ಷಕ್ಕೆ ಉಳ್ಕೊಳ್ಳುತ್ತೆ. ಇಷ್ಟು ಈ ಲಾಭ ಬರ್ತದೆ. ಈ ಲಾಭ ಇದೇ ಥರ ಇಲ್ಲೇ ಇರಲ್ಲ. ಸಾಮಾನ್ಯವಾಗಿ ಅದಕ್ಕೆ ನಿಮ್ಮ ಕಾರ್ಯದರ್ಶಿ ಕಾರ್ಯಕಾರಿ ಮಂಡಳಿ ಅಧ್ಯಕ್ಷರೇನು ನಿಮ್ಮ ಪಾಂಪ್ಲೆಟ್ ಹೊಡೆದು ಉದ್ದಕ್ಕೂ ಹೇಳ್ಕೊಂಡೇ ಬರ್ತಾನೆ ಇರ್ತೀನಿ. ಅಪ್ಪ ಒಂದು 3 ದಿವಸ ವಾರದ ಮುಂಚೆ ಎಷ್ಟು ದಿವಸ ಮುಂಚಿತ ಕೊಡ್ತೀವಿ, 3 ದಿವಸ ಮುಂಚಿತ ಕೊಟ್ಟು ಎಲ್ಲ ಸಹಿ ಪಡ್ಕೊಂಡು ಮೀಟಿಂಗ್ ಬನ್ನಿ ಅಂತ ಕರಿತೀವಿ. ಇಲ್ಲಿ ಬರಬೇಕು, ನಮ್ಮ ಸಂಘದಲ್ಲಿ ಏನು ನಷ್ಟ ಆಗಿದೆ, ಎಷ್ಟು ಲಾಭ ಬಂದಿದೆ ತಿಳ್ಕೊಬೇಕು. ಏನೋ ಪ್ರಶ್ನೆ ಮಾಡ್ದಂಗಿದ್ರೆ ಇಲ್ಲೇ ಪ್ರಶ್ನೆ ಮಾಡಬೇಕು. ನನ್ನಿಂದ ಆಗೋಷ್ಟಾದರೆ ನನ್ನಿಂದ ಕೆಲಸ ಯೂಸ್ ಮಾಡ್ತೀವಿ, ನಮ್ಮ ಮೇಲಾಧಿಕಾರಿಗಳಿಂದ ನಾನು ಮಾಹಿತಿ ಸಂಗ್ರಹಿಸ್ಕೊಂಡು ನಿಮ್ಗೆ ಪರಿಹಾರ ಮಾಡ್ಬೋದು. ಅದು ಬಿಟ್ಟುಬಿಟ್ಟು ಪಾಂಪ್ಲೆಟ್ ತಗೋದು ಇಲ್ಲಿ 10 ಜನ ಇದೆ, ಮೀಟಿಂಗ್ ಮಾಡೋಕ್ಕೆ ಇಲ್ಲ, ಇಲ್ಲಿ ಫೋರಮ್ಮೇ ಇಲ್ಲ. ಬೇರೆ ಕಡೆ ಎಲ್ಲೋ ಟಿವಿ ಕಡೆ ಇನ್ನು 2024 ಮಾರ್ಚ್ 31 ತನಕ ಈ ಒಂದು ಸಂಘದಲ್ಲಿ ಎಷ್ಟು ಹಾಲು ಸಂಘಕ್ಕೆ ಬಂದಿದೆ, ಎಷ್ಟು ಹಾಲನ್ನು ಇಲ್ಲಿಂದ ಒಕ್ಕೂಟ ಮುಖಾಂತರ ಮಾರಾಟ ಮಾಡಿದ್ದಾರೆ, ಒಕ್ಕೂಟದಿಂದ ವಾರದ ಬಿಲ್ಗಳು ಎಷ್ಟು ಬಂದಿದೆ, ಆಮೇಲೆ ನಾವು ಇಲ್ಲಿರ್ತಕ್ಕಂಥ ಕಾರ್ಯಕಾರಿ ಮಂಡಳಿ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಇಬ್ಬರು ಸೇರಿ ಎಷ್ಟು ಡ್ರಾ ಮಾಡಿ ಸಂಘಗಳಿಗೆ ಉತ್ಪಾದಕ ಬಟವಾಡೆ ಮಾಡಿದ್ದೀವಿ, ಏನೇನು ಇಲ್ಲಿ ವ್ಯವಹಾರ ನಡೆದಿದ್ದೇವೆ, ಏನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ಇಲ್ಲಿರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಯವರು ಒಬ್ಬ ಸರ್ಕಾರದ ವತಿಯಿಂದ ಇರ್ತಕ್ಕಂಥ ಒಬ್ಬ ಆಡಿಟರನ್ನು ಲೆಕ್ಕಪರಿಶೋಧಕರನ್ನು ನೇಮಿಸಿಕೊಂಡು ಆ ಲೆಕ್ಕಪರಿಶೋಧಕ ನೇಮಕ ಕೂಡ ಇದೇ ಮೀಟಿಂಗಲ್ಲೇ ತೀರ್ಮಾನ ಆಗ್ತದೆ. ಆ ಲೆಕ್ಕಪರಿಶೋಧಕ ಇವಾಗ ಯಾರ ಹೆಸರು ಬಂದಿರುವಾಗ ಅವರ ಹೆಸರಲ್ಲೇ ಅವ್ರು ಮಾಡಿಸ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ವರ್ಷದ ಆಡಿಟನ್ನು ಈಗಾಗಲೇ ನಮ್ಮ ಕಾರ್ಯನಿರ್ವಾಹಕರು ಮುಗಿಸಿದ್ದಾರೆ. ಆ ರಿಪೋರ್ಟನ್ನು ನಾನು ಈಗ ನಿಮ್ಮ ಸಮಕ್ಷಮದಲ್ಲಿ ನಾನು ಓದ್ತೇನೆ. ನಿಮಗೆ ಏನಾದರೂ ಸಣ್ಣ ಪುಟ್ಟ ಲೋಪದಷ್ಟು ಕಂಡು ಬಂದರೆ ಆ ನಂತರ ನೀವು ಇದರ ಬಗ್ಗೆ ಪ್ರಶ್ನೆ ಮಾಡಬಹುದು. ಇಲ್ಲಿ ಈ ವರ್ಷದಲ್ಲಿ ಜನಗಳಿಂದ ಹಿಡಿದು ಬ್ಯಾಂಕ್ ಜಮಾ ಮಾಡಿದ ಸೆಕ್ರೆಟರಿ ಅವರು ಜೋಳ 52,403 ರೂಪಾಯಿ ಈ ಒಂದು ಸಂಘದಲ್ಲಿ ಮಾರಾಟ ಮಾಡಿದ್ದಾರೆ. ಮಿನರಲ್ ಮಿಕ್ಸರ್ ಏನು ಫೀಡ್ ಬಂದಾಗ ಫೀಡ್ ಜೊತೆಯಲ್ಲಿ ಒಂದು ಪಾಕೆಟ್ ಮಿನರಲ್ ಖನಿಜ ಮಿಶ್ರಣ ಅಂತ ನಾವು ಸಪ್ಲೈ ಮಾಡ್ತೀವಿ, ಕಡ್ಡಾಯವಾಗಿ ಫೀಡ್ ಜೊತೆಯಲ್ಲಿ ನೀವು ಹಾಕಬೇಕಾಗ್ತದೆ. ಅದರದ್ದು ಕೂಡ 61,498 ರೂಪಾಯಿ ನಮ್ಮ ಕಾರ್ಯನಿರ್ವಹಣೆಗೆ ಜಮಾ ಮಾಡಿಕೊಂಡಿದ್ದಾರೆ. ಕೂಪನ್ ಇಲ್ಲಿ ತುರ್ತು ಪರಿಸ್ಥಿತಿ ಕೂಪನ್ ಅಂತಾರೆ, ಹಸುಗಳಿಗೆ ವೈದ್ಯ ನೋಡಿಸಲಿಕ್ಕೆ ಅದಕ್ಕೆ 1,950 ರೂಪಾಯಿ ಜಮಾ ಬಂದಿದೆ. SBI ಬ್ಯಾಂಕ್ ಉಳಿತಾಯ ಖಾತೆ ಬ್ಯಾಂಕ್ನಿಂದ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय
ರೂಪಾಯಿ ಮಾಡ್ಕೊಂಡಿದ್ದಾರೆ. ಎ ಬಾಬತ್ತು ಅಂದ್ರೆ ಇನ್ಸುಲೇಷನ್ ಕೃತಕ ಗರ್ಭಧಾರಣ ಸಮಾನ ಕೊಡೋದ್ರ ಬಗ್ಗೆ ಅದಕ್ಕೆ 3600 ರೂಪಾಯಿ ಅಷ್ಟು ಕೂಪನ್ ಖರೀದಿ ಮಾಡಿದ್ದಾರೆ. AMC ಸರ್ವಿಸ್ ಚಾರ್ಜ್ 855 ರೂಪಾಯಿ ಅಂತ 815 ರೂಪಾಯಿ ಆಗಿದೆ. ರಾಸು ವಿಮೆ 70,148 ರೂಪಾಯಿ ಅಂದ್ರೆ ಹಸುಗಳಿಗೆ ಪ್ರತಿ ವರ್ಷಕ್ಕೆ 2 ಸಲ ನಾವಿಲ್ಲಿ ಇನ್ಶೂರೆನ್ಸ್ ಮಾಡಿಸ್ತೀವಿ. ಅದರಿಂದ ರೈತರಿಂದ 70,148 ರೂಪಾಯಿ ಇಲ್ಲಿ ಕಾರ್ಯದರ್ಶಿಗಳು ಜಮಾ ಮಾಡ್ಕೊಂಡಿದ್ದಾರೆ. ಇನ್ನು 498 ರೂಪಾಯಿ ಆದಾಯ ತೆರಿಗೆ ಏನ್ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದೆಯಾ, ಏನ್ ಮಾಡ್ತಾ ಇದ್ರಿ? ಕ್ಯಾಶ್ ಪೇಮೆಂಟ್ ಯಾವ್ದೋ ಹಿಂದೆ ಒಂದ್ಸರಿ ಮಾಡಿ ಇನ್ನ ಎಲ್ಲ ಉಳಿದಿರ್ತಕ್ಕಂಥ ಅಮೌಂಟ್ ಅನ್ನು ನಿಮಗೆ ಒಂದು ಡಿಗ್ರಿ ಮಾಡಿದ್ಮೇಲೆ ₹1.19 ಈ ವರ್ಷದಲ್ಲಿ ಬಂದಿದೆ. ₹1.19 100ಕ್ಕೆ ಲಾಭ ಬಂದಿದೆ. ಅಷ್ಟನ್ನ ಲೆಕ್ಕ ಹಾಕ್ತಾರೆ, ಎಷ್ಟು ಜನ ಹಾಲಾಗ್ತಾ ಇದ್ದಾರೆ. ಆ ಹಾಲಿನ ಮೇಲೆ ಅದು ಬೋನಸ್ ಲೆಕ್ಕ ಹಾಕಿದ್ಮೇಲೆ ಒಂದು ನೀವು ಹೇಳಿದಂತ ದಿನಾಂಕಕ್ಕೆ ಅದನ್ನು ಫೈಸಲ್ ಮಾಡ್ಬೇಕಾಗ್ತದೆ. ಇಲ್ಲಿಗೆ ಈ ವರ್ಷದ ಲೆಕ್ಕ ಚುಕ್ಕ ಆಗ್ತದೆ. ಕೇವಲ ಒಂದು 38 ಇನ್ನೊಂದು 15 ಸಾವಿರ, ಒಂದು 53,000 ರೂಪಾಯಿ ಅಷ್ಟು ಬಿಟ್ರೆ ಇನ್ನು ಎಲ್ಲ 1 ಲಕ್ಷ ಚಿಲ್ಲರೆ ಖರ್ಚಾಗೋಗಿರುತ್ತೆ. ಖರ್ಚು ಏನಕ್ಕೆ ಬೋನಸ್ ನಿಮಗೆ ಕೊಟ್ಟಿರ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇಲ್ಲಿರ್ತಕ್ಕಂಥ ಉತ್ಪಾದಕ ಸದಸ್ಯರು ಏನಾದ್ರು ಅನುಮಾನ ಇದ್ರೆ ತಾವು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹಾಲಿನ ವ್ಯಾಪಾರ, ಎಷ್ಟು ಹಾಲು ನಾವು ಕೊಟ್ಟಿದ್ದೀವಿ, ಎಷ್ಟು ಹಾಲು ನಾವು ಇಲ್ಲಿಂದ ಕಳಿಸಿದ್ದೀವಿ, ನಮಗೆ ಎಷ್ಟು ಆ ಕಡೆಯಿಂದ ಬಂದಿದೆ, ನಾವು ಉತ್ಪಾದಕ ಬಂಡವಾಳ ಎಷ್ಟು ಮಾಡಿದ್ದೀವಿ, ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಸ್ಥಳೀಯ ಹಾಲು ಮಾರಾಟ ಏನು ಮಾಡಿದೆ, ಸ್ಯಾಂಪಲ್ ಹಾಲು ಮಾರಾಟ ಏನು ಮಾಡಿದೆ, ಇದ್ರ ಬಗ್ಗೆ ಕೂಲಂಕುಷವಾಗಿ ಲೆಕ್ಕ ಬರೆದಿಟ್ಟಿರ್ತಕ್ಕಂಥ ಶ್ರೀನಿವಾಸ ಗೌಡ ಕಾರ್ಯನಿರ್ವಹಣಾಧಿಕಾರಿ ಒಬ್ಬ ಕರ್ನಾಟಕ ಸರ್ಕಾರದ ವತಿಯಿಂದ ಇರತಕ್ಕಂಥ ಲೆಕ್ಕ ಪರಿಶೋಧಕ ಹತ್ರ ಹೋಗಿ ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಅವರು ಕೊಟ್ಟು ಒಂದು ಲೆಕ್ಕ ಪರಿಶೋಧನೆ ಮಾಡಿಕೊಂಡು ಈ ತಿಂಗಳು 25 ಒಳಗಡೆ ಮಾಡಬೇಕು ಅಂತ ಕಾನೂನಿನ ಕಟ್ಟಪ್ಪಣೆ ಇದೆ. ಒಂದು ವೇಳೆ ಇದು ಮೀರಿದ್ರೆ ಕಾರ್ಯದರ್ಶಿ ಅವರಿಗೆ 10,000 ರೂಪಾಯಿ ಜುಲ್ಮಾನೆ ಇದೆ, ಕಾರ್ಯಕಾರಿ ಮಂಡಳಿ ರದ್ದಾಗುತ್ತೆ, ಸೂಪರ್ ಸೀಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಭಾನುವಾರವೂ ಇಲ್ಲ, ಯಾವ ವಾರವೂ ಇಲ್ಲ, ಎಲ್ಲ ವಾರ ಯಾವುದೋ ಒಂದು ವಾರ ನೋಡ್ಕೊಂಡು ಶ್ರೀನಿವಾಸ ಗೌಡರು ಬಂದಿರ್ತಾರೆ, ನಮ್ಮ ಹತ್ರ ಕೇಳಿರ್ತಾರೆ, ನಾವು ಅದನ್ನ ಶೆಡ್ಯೂಲ್ ಹಾಕೊಂಡು ಒಂದು ಮಾಡಿ ಮುಗಿಸ್ತೀವಿ. ಜೋಳ 37,050 ರೂಪಾಯಿ ಬಂದಿದೆ. 37,050 ರೂಪಾಯಿ ನಾವು ಒಕ್ಕೂಟದಿಂದ ನಿಮ್ಮ ಮಾರ್ಗಗಳಲ್ಲಿ ಕಟಾವು ಮಾಡ್ಕೊಂಡಿರ್ತೀವಿ. ಮಿನರಲ್ ಮಿಕ್ಸರ್ ಕೂಡ 29,320 ರೂಪಾಯಿ ಇಳಿಸ್ಕೊಂಡಿದ್ದಾರೆ, ಮಾರಾಟ ಮಾಡಿರ್ತಾರೆ. ನಾವು ನಿಮ್ಮ ಮಾರ್ಗಗಳಲ್ಲಿ ಇಷ್ಟು ಕಟಾವು ಮಾಡ್ಕೊಂಡಿರ್ತೀವಿ. ಇನ್ನು ಪಶುಹಾರ ಈ ವರ್ಷದಲ್ಲಿ 12,72,280 ರೂಪಾಯಿ ಅಷ್ಟು ಪಶುಹಾರ ಈ ನಿಮ್ಮ ಹಾಲು ಬಿಲ್ಲಲ್ಲಿ ನಾವು ಇಳಿಸಿರ್ತೀವಿ, ನಾವು ಕಟಾವು ಮಾಡ್ಕೊಂಡಿರ್ತೀವಿ. ಇನ್ನು ನ್ಯೂಟ್ರಿಸಾಕು, ಮಾತ್ರೆಗಳು, ಸಾಫ್ಟ್ ಕಿಟ್ಟು, ಕೂಪನ್ ಸೇಮ್ ಎರಡೂ ಕೂಡ ಕಾಂಟ್ರಾಕ್ಟ್ ಇರುತ್ತೆ. ಇವು ಕೂಡ ಏನು ನೀವು ಇಳಿಸ್ಕೊಂಡಿದ್ರಿ ಅಷ್ಟು ನಿಮ್ಮ ಹಾಲು ಬಿಲ್ಲಲ್ಲಿ ನಾವು ಕಟಾವುಗೊಳಿಸ್ಕೊಂಡಿರ್ತೀವಿ. ಸೆಕ್ರೆಟರಿ ಉತ್ಪಾದಕರನ್ನ ಜಮಾ ಮಾಡ್ಕೊಂಡಿರ್ತಾರೆ. ಇನ್ನ ಸಾಗಾಣಿಕೆ ಅಂತ 3,600 ರೂಪಾಯಿ ಅಂದ್ರೆ ಇಲ್ಲಿ ಫೀಲ್ಡ್ ಇಳಿಸಿರ್ತಕ್ಕಂಥವ್ರಿಗೆ ಕೂಲಿ ಕೊಟ್ಟಿರ್ತಾರೆ, ಅದು 3,600 ರೂಪಾಯಿ ಖರ್ಚಾಗಿದೆ. ಆದಾಯ ತೆರಿಗೆ ಈಗಾಗಲೇ ಹೇಳಿದಾಗ 498 ರೂಪಾಯಿ ಖರ್ಚಾಗಿದೆ. ಉತ್ಪಾದಕರ ಬಟವಾಡೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರು 52,19,506 ರೂಪಾಯಿ 80 ಜನರಿಗೆ ಬಟವಾಡೆ ಕೊಟ್ಟಿದ್ದೀವಿ ಈ ವರ್ಷದಲ್ಲಿ. ಇನ್ನು ಬ್ಯಾಂಕ್ ಖಾತೆಗೆ 41,43,526 ರೂಪಾಯಿ 71 ವಾರದ ಮುಖಾಂತರ ಬಿಲ್ಲುಗಳ ಮುಖಾಂತರ ನಿಮ್ಮ ಸಂಘದ ಹಾಲು ಹಾಕ್ತೀರಿ. ಅದು ಹಾಲು ಹಾಕುವಾಗ ಸ್ಯಾಂಪಲ್ ಮಾಡೋದ್ರ ಬುಡ್ಡಿ ಹಾಲು ಅಂತ ನಾವು ಕಚ್ಚಾ ಭಾಷೆಯಲ್ಲಿ ಉಪಯೋಗಿಸ್ತೀವಿ. ಆ ಬುಡ್ಡಿ ಹಾಲು ಹಾಕಿರ್ತಾರೆ, ಅದರಿಂದ ಈ ಸಂಘಕ್ಕೆ 60,120 ರೂಪಾಯಿ ಲಾಭ ಬಂದಿರ್ತದೆ. ಇನ್ನು ಪಶುಹಾರದಿಂದ 2,27,04,645 ರೂಪಾಯಿ ಅಷ್ಟು ಪಶುಹಾರ ಜನಗಳಿಂದ ಹಿಂದಿನ ವರ್ಷ ಈ ವರ್ಷದಲ್ಲಿ ಸೇರ್ಕೊಂಡು ಜಮಾ ಮಾಡ್ಕೊಂಡಿರ್ತಾರೆ. ಇನ್ನು ಜೋಳ 59,000 ರೂಪಾಯಿ ಜೋಳ ಇಳಿಸ್ಕೊಂಡಿದ್ದಾರೆ, ಜಮಾ ಬಂದಿದೆ. ಮಿನರಲ್ ಮಿಕ್ಸರ್ ಇಲ್ಲಿ ನಾವು ಫೀಡ್ ಮಾರಾಟ ಮಾಡಿದಾಗ ಒಂದು ಫೀಡ್ ಜೊತೆ ಒಂದು ಮಿನರಲ್ ಮಿಕ್ಸರ್ ಖನಿಜ ಮಿಶ್ರಣ ಅಂತ ಕೊಡ್ತೀವಿ, ಅದು 66,000 ರೂಪಾಯಿ ಜಮಾ ಬಂದಿರ್ತದೆ. ಕಾಪ್ಸ್ಕಮ್ ಅಂತ ಔಷಧಿ ಇದು 9,000 ರೂಪಾಯಿ ಜಮಾ ಬರ್ತದೆ. ನ್ಯೂಟ್ರಿಸಾಕ್ ಅಂತ ಹೇಳ್ಬಿಟ್ಟು ಒಂದು ದ್ರಾವಣಗಳು ನಾವು ಅವಾಗ ಪೌಡರ್ ಕಳಿಸ್ತೀವಿ, ಅದು 9,000 ರೂಪಾಯಿ. ನ್ಯೂಟ್ರಿಸಾಕ್ 2,800 ರೂಪಾಯಿ. ರಬ್ಬರ್ ಮ್ಯಾಟು ಈ ವರ್ಷ ಇಲ್ಲ, ಹಿಂದಿನ ವರ್ಷ ಅದು 2023 ಆಗಿರ್ತಕ್ಕಂಥದ್ದು 30,000 ರೂಪಾಯಿ ರಬ್ಬರ್ ಮ್ಯಾಟು ಸೆಕ್ರೆಟರಿ ಅವರು ಜಮಾ ಮಾಡ್ಕೊಂಡಿರೋ ಜನಗಳಿಂದ ಬ್ಯಾಂಕ್ ಹೋಗಿರುತ್ತೆ ಇಷ್ಟು. ಆಮೇಲೆ ಬ್ಯಾಂಕ್ ಖಾತೆಗೆ ಬ್ಯಾಂಕಿಂದ ಏನು SBI ಬ್ಯಾಂಕ್ ಖಾತೆ ಇದೆ 69,23,050 ರೂಪಾಯಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರು ಜನರ ಉತ್ಪಾದಕ ಬಟವಾಡೆಗೋಸ್ಕರ ಡ್ರಾ ಮಾಡಿದ್ದಾರೆ ಈ ವರ್ಷದಲ್ಲಿ. ಎಲ್ಲ ಮಾತಾಡ್ಕೊಂತಾರೆ, ಹಾಗಾಗೋದು ಬೇಡ. ಏನು 1,74,787 ರೂಪಾಯಿ 85 ಈ ವರ್ಷದಲ್ಲಿ ಲಾಭ ಮಾಡಿದ್ದಾರೆ. ಆ ಲಾಭದಲ್ಲಿ ಬರೀ 25% ಮಾತ್ರ ನಿಮ್ಮ ಉಳಿತಾಯ ಖಾತೆ ಉಳ್ಕೊಳ್ಳುತ್ತೆ, ಮಿಕ್ಕಿದ ದುಡ್ಡು ನಿಮಗೆ ವಾಪಸ್ ಕೊಟ್ಬಿಡ್ತೀವಿ. ಹೆಂಗ್ ಕೊಡ್ತೀರಿ? ಅದರಲ್ಲಿ 65% ಅಂದ್ರೆ 70,982 ರೂಪಾಯಿ 83 ಪೈಸೆ ನಾವು ಬೋನಸ್ ರೂಪದಲ್ಲಿ ಸದಸ್ಯರು ಕೊಟ್ಬಿಡ್ತೀವಿ. ಹೋಯ್ತಲ್ಲಿ 65%. ಇನ್ನು 10% ಅಲ್ಲಿ ಇವ್ರು ಇಲ್ಲಿ ಸಿಬ್ಬಂದಿ ಇರ್ತಾರೆ, 2-3 ಜನ ಇರ್ತಾರೆ, ಅವ್ರಿಗೂ ಸಹ ಬೋನಸ್ ಕೊಡ್ಬೇಕು. ಸಂಬಳ ಅಲ್ಲದೆ ನಮಗೂ ಬೋನಸ್ ಡ್ರಾ ಮಾಡಿದಾಗ ಅವ್ರಿಗೂ ಮಾಡ್ಬೇಕಾಗುತ್ತೆ. ಆ ರೂಪದಲ್ಲಿ 10,920 ರೂಪಾಯಿ
43 ಪೈಸೆ ಡ್ರಾ ಮಾಡಿ ಅವರು ಎಷ್ಟು ಜನ ಇದ್ರೆ ಅಷ್ಟು ಜನ ಎಷ್ಟು ಸಂಬಳ ಇದ್ರೆ ಆ ಸಂಬಳದ ಮೇಲೆ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ 75% ನೀವು ಮಾಡಿರೋ 1,74,000 ರೂಪಾಯಿ ಲಾಭದಲ್ಲಿ ಇಲ್ಲೇ ಖರ್ಚಾಗ್ಬಿಡುತ್ತೆ. ಇನ್ನು ಬರೀ 25%, ಬರೀ ಏನು ಆ 25% ಕಟ್ಟಡ ನಿಧಿ ಅಂತ, ಕಟ್ಟಡ ಇದ್ರು ನೋಡಿ ಸುಣ್ಣ ಬೆಳೆದಿದ್ದಾರೆ, ಖರ್ಚಾಗಬೇಕಲ್ಲ, ಅದಕ್ಕೇನೋ ಸರ್ಕಾರದಲ್ಲಿ ಒಂದು ಮಾನದಂಡ ಇದೆ. 10% ಕಟ್ಟಡ ನಿಧಿ 10% ಇಟ್ಕೋಬೇಕು. 17,478 ರೂಪಾಯಿ 78 ಪೈಸೆ ಉಳಿತಾಯ ಖಾತೆ. ನಾವು 1,000 ರೂಪಾಯಿ ಸರ್, ಈಗ 1,000 ರೂಪಾಯಿ ಮಾಡಿರೋ 950 1,000 ರೂಪಾಯಿ ಮಾಡಿದ್ದಾರೆ, ಒಕ್ಕೂಟ 2,000 ರೂಪಾಯಿ ಅದಕ್ಕೆ ಜೊತೆ ಸೇರಿಸಿ 3,000 ರೂಪಾಯಿ ದುಡ್ಡನ್ನ ನಾವು ಖಾಸಗಿ ಈ ಒಂದು ಇನ್ಶೂರೆನ್ಸ್ ಕಂಪನಿ ಕಟ್ಟಿ ಆ ವರ್ಷದಲ್ಲಿ ಏನಾದರೂ ಹಸು ಸತ್ತೋದ್ರೆ 70,000 ರೂಪಾಯಿವರೆಗೂ ಗರಿಷ್ಠ ಅಲ್ಲಿವರೆಗೂ ಕ್ಲೈಮ್ ಆಗ್ತದೆ. ಅದರಿಂದ ಅವರ ಸೆಕ್ರೆಟರಿ ಅವರು 1,21,828 ರೂಪಾಯಿ ಜನಗಳಿಂದ ಹಿಡಿದು ವಿಮೆ ಹಿಡಿದು ಬ್ಯಾಂಕ್ ಜಮಾ ಮಾಡಿರ್ತಾರೆ. ಆದಾಯ ತೆರಿಗೆ 4,031 ರೂಪಾಯಿ ಇದೆ. ರಬ್ಬರ್ ಮ್ಯಾಟ್ 29 ಸೇಮ್ 2 ಕಾಂಟ್ರಾಕ್ಟ್ ಅವರು ಹಿಡಿದಿದ್ದಾರೆ. ಡಿಡಕ್ಷನ್ ಆಗಿ ಮಾಜಿ ಅಧ್ಯಕ್ಷರು ಪ್ರಭಾಕರ್ ಅಂತ ಈ ಸಂಘದಲ್ಲಿ ಈಗ ನಿರ್ದೇಶಕರಾಗಿದ್ದೇವೆ. ಆದರೆ ಸರ್ಕಾರದಿಂದ ನಮಗೆ ಬರ್ತಾ ಇರೋ ಹಾಲಿನ ರೇಟ್ ಕಡಿಮೆ ಆಗ್ತಾ ಇದೆ. ನಾವು ಹಾಲು ಉತ್ಪನ್ನಕ್ಕೆ ವೆಚ್ಚ ಜಾಸ್ತಿ ಬೀಳ್ತಾ ಇದೆ. ಮೊದಲಿದ್ದ ರೇಟ್ ಆದ್ರೂ ಕೊಡಬೇಕಾಗಿತ್ತು, ಈಗ ಕಡಿಮೆ ಮಾಡಿದ್ದಾರೆ. ವೆಚ್ಚ ಭೂಸ ರೇಟು ಬೆಳೆದಿದೆ, ಫೀಡ್ ರೇಟು ಜಾಸ್ತಿ ಇದೆ. ಆದ್ರೆ ರೈತರಿಗೆ ಬರ್ತಾ ಇರೋ ಆದಾಯ ಕಡಿಮೆ ಆಗಿದೆ. ನಾವು ಹಿಂದೆ ಹೈನುಗಾರಿಕೆ ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ. ಆದ್ರೆ ಇದೇ ನಂಬ್ಕೊಂಡು ನಮ್ಗೆ ಈಗ ಬರ ಬಂದಿದೆ, ಜೀವನ ಮಾಡೋದೇ ಕಷ್ಟ ಆಗಿದೆ. ತಮ್ಮಲ್ಲಿ ಒಂದು ಮಾತು, ಈ ಒಂದು ಒಗಲಗೆರೆ ಈ ದಿನ ಒಂದು ಹಾಲು ಉತ್ಪಾದಕರ ವಾರ್ಷಿಕ ಮಹಾಸಭೆಯಲ್ಲಿ ತಾವು ಒಂದು ಮಾಜಿ ಅಧ್ಯಕ್ಷರು ಹೇಳ್ತಾ ಇದ್ರಲ್ಲ, ಈ ಒಂದು ಪ್ರಾಬ್ಲಮ್ ಇರುವಂತ ಒಂದು ಫಲಾನುಭವಿಗಳಿಗೆ, ಈ ಜನಸಾಮಾನ್ಯರಿಗೆ ಏನಾದ್ರೂ ಲಿಖಿತ ರೂಪದಲ್ಲಿ ಒಂದು DM ಗಾಗ್ಲಿ DR ಆಫೀಸ್ ಅಲ್ಲಿ ಒಂದು ಅರ್ಜಿ ಏನಾದ್ರು ಕೊಟ್ಟಿದ್ದೀರಾ? ಇದು ಕೊಟ್ಟಿಲ್ಲ ಸರ್. ನಾವು ಮೀಟಿಂಗ್ ಅಲ್ಲಿ ಬರ್ತಾರೆ ಅವರು, ಅವ್ರನ್ನೇ ಪ್ರಶ್ನೆ ಮಾಡೋಣ ಅನ್ಕೊಂಡಿದ್ವಿ. ಆದ್ರೆ ಅವರು ಮೀಟಿಂಗ್ಗೆ ಹಾಜರಾಗಿಲ್ಲ. ಅವರು ಬಂದಿದ್ರೆ ಅವ್ರನ್ನ ಕೇಳಿ ಅವರೇ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ವಿ. ತಮ್ಮ ಸಮಸ್ಯೆ ಬಗ್ಗೆ ಈ ದಿನ ಒಂದು ಲಿಖಿತ ರೂಪದಲ್ಲಿ ನಾಳೆದು ಒಂದು DR ಆಫೀಸು DM ಆಫೀಸ್ ಗಮನ ತನ್ನಿ, ಅವರು ಸಮಕ್ಷ ನಾವು ಮಾತಾಡಿ ತಮ್ಮ ಗಮನಕ್ಕೆ ಯಾವ ಉತ್ತರ ಹೇಳ್ತೀವಿ. 25% 43,696 ರೂಪಾಯಿ ಇವೆರಡು ಅಕೌಂಟ್ಗಳು ನಿಮ್ಮ ಸಂಘದಲ್ಲಿ ಉಳ್ಕೊಂತವೆ. ಇನ್ನೊಂದು ಸಹಕಾರ ಶಿಕ್ಷಣ ನಿಧಿ ಅಂತಿದೆ. ಆ ಶಿಕ್ಷಣ ನಿಧಿ 3,495 ರೂಪಾಯಿ 75 ಪೈಸೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಸಹಿ ಹಾಕಿ ಚೆಕ್ ಮುಖಾಂತರ ಮಹಾಮಂಡಲ ಬೆಂಗಳೂರು ಕೊಡ್ಬೇಕಾಗ್ಬೋದು. ಇಲ್ಲಿಗೆ ಈ ವರ್ಷದ ಲೆಕ್ಕ ಪೂರ್ತಿ ಆಗುತ್ತೆ. ಇದರಲ್ಲಿ ನಿಮಗೇನಾದ್ರೂ ಸದಸ್ಯರು ಹಾಲು ಸರಬರಾಜು ಮಾಡಿರ್ತಕ್ಕಂಥ ಈ ವರ್ಷದಲ್ಲಿ ಏನಾದರೂ ನಾನು ಹೇಳಿದಂಥ ಈ ಮಾಹಿತಿಯಲ್ಲಿ ಸಣ್ಣ ಪುಟ್ಟ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ತಾವು ಪ್ರಶ್ನೆ ಮಾಡಬಹುದು.